ನಟ ಯಶ್, ನಟಿ ರಾಧಿಕಾ ಕಲ್ಯಾಣ ಮಹೋತ್ಸವ. ಹೀಗಾಗಿಯೇ ಸಕಲ ರೀತಿಯ ಸಿದ್ಧತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಯಶ್ ಸಿದ್ಧವಾಗ್ತಾ ಇದ್ದಾರೆ. ರಾಕಿಂಗ್ ಸ್ಟಾರ್ ರಾಧಿಕಾ ಅದ್ದೂರಿ ಮ್ಯಾರೇಜ್ ಜರುಗ್ತಾ ಇರುವಂಥದ್ದು. ಲಾಂಗೆಸ್ಟ್ ಬಂಧನಕ್ಕೆ ಜೋಡಿ ಹಕ್ಕಿ ರೆಡಿ ಆಗ್ತಾ ಇದ್ದಾರೆ. ನಟ ಯಶ್, ನಟಿ ರಾಧಿಕಾ ಪಂಡಿತ್ ಹಲವು ವರ್ಷಗಳಿಂದ ಸ್ನೇಹಿತರು. ಸ್ನೇಹವನ್ನ ಈಗ ಸಂಬಂಧಕ್ಕೆ ತಿರುಗಿಸ್ತಾ ಇದ್ದಾರೆ. ತಾಜ್ ವೆಸ್ಟ್ ಎಂಡ್ನಲ್ಲಿ ಮಧ್ಯಾಹ್ನ ಅಭಿಜಿನ್ ಮುಹೂರ್ತದಲ್ಲಿ ಮದುವೆಯಾಗ್ತಾ ಇದ್ದು ವರ ನಟ ಯಶ್ ಸಿದ್ಧ ಆಗ್ತಾ ಇದ್ದಾರೆ. ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿಯ ಈ ಅದ್ಧೂರಿ ವೆಡ್ಡಿಂಗ್ಗೆ ಸಾಕಷ್ಟು ಗಣ್ಯರು ಬರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಕುಟುಂಬಸ್ಥರು, ಸಂಬಂಧಿಕರು ನೆರೆದಿದ್ದಾರೆ ತಾಜ್ ವೆಸ್ಟ್ ಎಂಡ್ನಲ್ಲಿ. ಮಧ್ಯಾಹ್ನ 11:30ರಿಂದ 12:10 ಶುಭ ಮುಹೂರ್ತದಲ್ಲಿ ಯಶ್, ರಾಧಿಕಾ ಸತಿಪತಿಗಳಾಗ್ತಾ ಇರುವಂಥದ್ದು. ಈಗ ಯಶ್ ಸಿದ್ಧವಾಗ್ತಾ ಇದ್ದಾರೆ ದಾಂಪತ್ಯ ಜೀವನಕ್ಕೆ ಕಾಲಿಡಲಿಕ್ಕೆ. ವಾಸಿಂಗವನ್ನ ತೋಡಿಸಲಾಗ್ತಾ ಇದೆ ಯಶ್ಗೆ. ಮದುಮಗನ ಕಳೆ ತುಂಬಿಕೊಂಡಿರುವಂತಹ ಯಶ್ಗೆ ಈಗ ಸಿದ್ಧಗೊಳಿಸ್ತಾ ಇರುವಂಥದ್ದು ಸಪ್ತಪದಿ ತುಡಿಯಲು. ಸುಂದರವಾದಂತಹ ಸೆಟ್ ನಿರ್ಮಾಣ ಆಗಿದೆ. ನಟ, ಕಲಾ ನಿರ್ದೇಶಕ ಅರುಣ್ ಸಾಗರ್ ಈ ಸೆಟ್ ಅನ್ನ ನಿರ್ಮಾಣ ಮಾಡಿರುವಂಥದ್ದು. ಸುಂದರವಾದಂತಹ ಸೋಮನಾಥ ಟೆಂಪಲ್ ಮಾದರಿಯ ಸೆಟ್ ಸಿದ್ಧ ಆಗಿರುವಂಥದ್ದು. ರಾಧಿಕಾ ಪಂಡಿತ್ ಆಶಯದಂತೆ ಈ ಸೆಟ್ ನಿರ್ಮಾಣ ಆಗಿದೆ. ಇಲ್ಲಿ ಯಶ್, ರಾಧಿಕಾ ಅದ್ದೂರಿ ಮದುವೆ ಮಧ್ಯಾಹ್ನ ಜರುಗುತ್ತೆ. ಈ ಕುರಿತು ಇನ್ನಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ರೇವನ್ ಪಿ ಜೇವೂರ್ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಜೇವೂರ್, ಯಶ್, ರಾಧಿಕಾ ಕಲ್ಯಾಣ ಹೇಗಾಗುತ್ತೆ ಎನ್ನುವಂತಹ ಕುತೂಹಲ ಅಭಿಮಾನಿಗಳಲ್ಲಿ, ಚಿತ್ರರಂಗದಲ್ಲಿ ಎಲ್ಲರಲ್ಲೂ ಮೂಡಿರುವಂಥದ್ದು. ಇವತ್ತು ಆ ದಿ ಡೇ ಬಂದಿದೆ. ಹೇಗೆ ಸಾಗ್ತಾ ಇದೆ ಸಮಾರಂಭ? ಹೌದು ಪ್ರತಿಮಾ, ಈ ಒಂದು ತಾಜ್ ವೆಸ್ಟ್ ಎಂಡ್ ಏನಿದೆ, ಸೊ ಇಲ್ಲೊಂದು ನಿಸರ್ಗ ಧಾಮ ಥರದೊಂದು ಒಂದು ಜಾಗ ಇದೆ. ಆ ಜಾಗದ ಮಧ್ಯೆ ಸೋಮನಾಥ್ಪುರ ಟೆಂಪಲ್ ಹೋಲುವ ಒಂದು ಮಂಟಪ, ಮದುವೆ ಮಂಟಪವನ್ನು ರೆಡಿ ಮಾಡಿರುವಂಥದ್ದು ಅರುಣ್ ಸಾಗರ್ ಅವರು. ಸೊ ಆ ಮಂಟಪದಲ್ಲಿ ಬೆಳಗ್ಗೆ 11:30ರಿಂದ 10 ಗಂಟೆ ಒಳಗಿನ ಮುಹೂರ್ತದಲ್ಲಿ ಮದುವೆ ಆಗ್ತಾ ಇರುವಂಥದ್ದು. ಸೊ ನಿನ್ನೆ ರಾತ್ರಿಯಿಂದನೇ ಸಾಕಷ್ಟು ಕಾರ್ಯಕ್ರಮಗಳಿದ್ದು, ಹಾಗೆಯೇ ಬೆಳಗ್ಗೆಯಿಂದನೇ ಶುರುವಾಗಿರುವಂಥದ್ದು. ಸೊ ಗೌರಿ ಪೂಜೆ ಆಯಿತು, ಹಾಗೆಯೇ ಅರಿಶಿನ ಶಾಸ್ತ್ರಗಳೆಲ್ಲ ಆಯಿತು. ಸೊ ಈಗ ಇನ್ನೇನು ಧಾರೆ ಕಾರ್ಯಕ್ರಮ ಎಲ್ಲ ಏನಿದೆ ಅದೆಲ್ಲ ಶುರು ಆಗುತ್ತೆ. ಸೊ ಒಂದು ಮದುವೆ, ಒಂದು ಸಂಭ್ರಮ, ಒಂದು ಸಡಗರ ಅಂತ ಬಂದಾಗ ರಾಮಾಚಾರಿ, ಮಿಸಸ್ ಅಂಡ್ ಮಿಸ್ಟರ್ ರಾಮಾಚಾರಿಯ ವೈಭವದ ಒಂದು ಮದುವೆ ಅಂತ ಹೇಳ್ಬೋದು. ಯಾಕಂದ್ರೆ ಒಂದು ನೀವು ನೋಡ್ತಾ ಇರ್ಬೋದು, ಸೋಮನಾಥ್ಪುರ ಟೆಂಪಲ್ ಏನಿದೆ, ಸೊ ಇದು ರಾಧಿಕಾ ಪಂಡಿತರ ಕನಸು. ಅಂದ್ರೆ ಶಿವ ಪಾರ್ವತಿಯನ್ನ ತುಂಬಾ ಇಷ್ಟಪಡುವಂತ ರಾಧಿಕಾ ಪಂಡಿತ್ ಅವರು ತಮ್ಮ ಮದುವೆ ದಿನ ಶಿವ ಪಾರ್ವತಿ ಇರಬೇಕು, ಹಾಗೇನೆ ಒಂದು ಸೋಮನಾಥ್ಪುರ ಟೆಂಪಲ್ ಹೋಲುವಂತ ಒಂದು ಮಂಟಪ ಇರಬೇಕು ಅನ್ನುವಂತ ಒಂದು ಆಸೆಯನ್ನ ವ್ಯಕ್ತಪಡಿಸಿದ್ರು ಯಶ್ ಅವರಿಗೆ. ಆ ಆಸೆಯನ್ನ ಯಶ್ ಈಗ ಈ ತರದೊಂದು ಈ ರೂಪದಲ್ಲಿ ಅದನ್ನ ಸಾಕಾರಗೊಳಿಸಿದ್ದಾರೆ, ಅಥವಾ ಆ ಕನಸನ್ನ ನನಸು ಮಾಡಿದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಮದುವೆ ವಿಷಯ ಬಂತಂದ್ರೆ ಸಾಕಷ್ಟು ಕಲಾವಿದರು ಏನಿದ್ದಾರೆ ಅಂದ್ರೆ ಯಶನ ಆಪ್ತರು, ಹಾಗೇನೆ ಕ್ಲೋಸ್ ಸಂಬಂಧಿಗಳು, ಹಾಗೇನೆ ಚಿತ್ರರಂಗದ ಹಿರಿಯರು ಎಲ್ಲರೂ ಬಂದು ಈ ಸತಿಪತಿ ಆಗ್ತಿರುವಂತ ದಂಪತಿಗೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ಬೋದು. ಪ್ರತಿಮಾ, ಜೇವೂರ್, ಯಶ್, ರಾಧಿಕಾ ಕಲ್ಯಾಣ ಅಂದಾಕ್ಷಣ ಅಲ್ಲಿ ಬಹಳಷ್ಟು ವಿಶೇಷತೆಗಳು ಇರುತ್ತೆ ಅನ್ನೋದನ್ನ ನಿರೀಕ್ಷಿಸ್ತಾ ಇರ್ತಾರೆ ಎಲ್ಲರೂ ಕೂಡ. ಒಂದು ಮಂಟಪ ಕೂಡ ಬಹಳ ಸುಂದರವಾಗಿದೆ. ಅದರ ಜೊತೆಗೆ ಯಾವೆಲ್ಲ ವಿಶೇಷತೆಗಳನ್ನ ಅಲ್ಲಿ ಕಾಣಬಹುದು ಅಂತ?
ಹೌದು, ಒಂದ್ ಕಡೆ ಮಂಟಪದ ಒಂದು ಆಕರ್ಷಣೆ ಇದೆ. ಹಾಗೇನೆ ತಾಜ್ ವೆಸ್ಟ್ ಎಂಡ್ ನಲ್ಲಿ ಮೊದಲ ಬಾರಿಗೆ ಅಂದ್ರೆ ದಕ್ಷಿಣ ಭಾರತದ ಅಂದ್ರೆ ಬಾಳೆ ಎಲೆ ಊಟ ಏನಿದೆ ಅದನ್ನು ಮಾಡಿರುವಂತದ್ದು ಒಂದ್ ಕಡೆ ಆದ್ರೆ, ಹಾಗೇನೆ ಎಲ್ಲ ಕಡೆ ವ್ಯವಸ್ಥೆ ಕೂಡುವ ವ್ಯವಸ್ಥೆ ಮಾಡಿರುವಂತದ್ದು, ಆಸನಗಳ ವ್ಯವಸ್ಥೆ ಏನಿದೆ ತುಂಬಾ ಅದ್ದೂರಿಯಾಗಿರುವಂತದ್ದು, ಯಾವುದೇ ತರದ ತೊಂದರೆ ಆಗದೆ ರೀತಿಯಲ್ಲಿ ಈ ಒಂದು ಮದುವೆ ಅಂದ್ರೆ ಒಂದು ಮಲೆನಾಡಿನ ಕಾಡಲ್ಲಿ ಕಾಲಿಟ್ಟಾಗ ಆಗುವಂತ ದೇವಸ್ಥಾನದ ಅನುಭವ ಏನಿದೆ ಆ ಅನುಭವ ಈ ಒಂದು ತಾಜ್ ವೆಸ್ಟ್ ಎಂಡ್ ನ ಒಂದು ತಾಜ್ ವೆಸ್ಟ್ ಎಂಡ್ ನಲ್ಲಿ ನಿರ್ಮಾಣದಂತ ಸೆಟ್ ಅಲ್ಲಿ ಕಾಣ್ತಿದೆ ಅಂತ ಹೇಳ್ಬೋದು ಪ್ರತಿಮಾ. ಜೇವೂರ್, ಹಾಗೇನೆ ಈ ವೆಡ್ಡಿಂಗ್ ಅಂದ್ರೆ ಖಾಸಗಿ ವೆಡ್ಡಿಂಗ್ ರೀತಿಯಲ್ಲಿ ಇರುತ್ತೆ ಅಥವಾ ಎಲ್ರಿಗೂ ಕೂಡ ಇಲ್ಲಿ ಆಮಂತ್ರಣ ಇದೆಯಾ? ಯಾಕಂದ್ರೆ ಮತ್ತೆ ರಿಸೆಪ್ಷನ್ ಇದೆ, ಎರಡೆರಡು ಬಾರಿ ರಿಸೆಪ್ಷನ್ ಮಾಡುವಂತಹ ನಿರ್ಧಾರ ಕೂಡ ಇರುತ್ತದೆ. ಈ ಹಿನ್ನೆಲೆಯಲ್ಲಿ ಹೇಗಿರುತ್ತೆ ಈ ಮದುವೆ ಅಂತ? ಹೌದು, ಶಾಸ್ತ್ರೋಕ್ತವಾಗಿ ನಡೀತಿರುವಂತಹ ಈ ಮದುವೆಯಲ್ಲಿ ಒಂದ್ ಕಡೆ ಸಂಬಂಧಿಗಳಿದ್ದಾರೆ ನಿನ್ನೆಯಿಂದ ಬಂದಿರುವಂತದ್ದು, ಹಾಗೇನೆ ಕ್ಲೋಸ್ ಸರ್ಕಲ್ ಏನಿದೆ ಅಂದ್ರೆ ಯಶ್ ಅವರ ಕ್ಲೋಸ್ ಸರ್ಕಲ್ ಆಗಿರ್ಬೋದು, ಹಾಗೇನೆ ರಾಧಿಕಾ ಪಂಡಿತ್ ಅವರ ಕ್ಲೋಸ್ ಸರ್ಕಲ್ ಆಗಿರ್ಬೋದು, ಅವ್ರು ಬರ್ತಾರೆ. ಹಾಗೇನೆ ಚಿತ್ರರಂಗದ ಗಣ್ಯರು ಏನಿದ್ದಾರೆ, ಗಣ್ಯರಂದ್ರೆ ಹಿರಿಯ ಕಲಾವಿದರು ಏನಿದ್ದಾರೆ ಅವ್ರಿಗೆ ಇಲ್ಲಿ ಆಹ್ವಾನ ಇರುತ್ತೆ. ಚಿತ್ರರಂಗದ ಎಲ್ಲ ನಾಯಕರು ಬರುವ ಎಲ್ಲ ಸಾಧ್ಯತೆ ಇದೆ ಇಲ್ಲಿ. ಸೊ ಬಂದು ಈ ಒಂದು ದಂಪತಿಗೆ ಹರಿಸುವಂತ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ಬೋದು. ಹಾಗೇನೆ ಮೊನ್ನೆ ನಡೆದಂತ ಸಂಗೀತ ಕಾರ್ಯಕ್ರಮದಲ್ಲಿ ಶಿವರಾಜ್ ಕುಮಾರ್ ಹೋಗಿದ್ರು, ಹಾಗೆ ರವಿಶಂಕರ್, ಚಿಕ್ಕಣ್ಣ, ಸುಧಾರಾಣಿ, ಪ್ರಜ್ವಲ್ ದೇವರಾಜ್ ಮತ್ತು ಅವರ ವೈಫ್, ಹೀಗೆ ಎಲ್ಲ ಕಲಾವಿದರು ಏನಿದ್ದಾರೆ, ಯಶ್ ಅವರ ಸ್ನೇಹಿತರು ಏನಿದ್ದಾರೆ, ಎಲ್ಲರೂ ಬಂದು ಈ ಸತಿಪತಿ ಆಗ್ತಿರುವಂತಹ ದಂಪತಿಗಳಿಗೆ ಒಂದು ಶುಭಾಶಯ ಕೋರಿದೆ ಅಂತ ಹೇಳ್ಬೋದು ಪ್ರತಿಮಾ. ಥ್ಯಾಂಕ್ ಯು ಜೇವೂರ್ ತಮ್ಮೆಲ್ಲ ಮಾಹಿತಿಗೆ. ರಾಧಿಕಾ ತಂದೆ ತಾಯಿ ಯಶ್ ಪಾದಪೂಜೆಯನ್ನ ನೆರವೇರಿಸಿದ್ರು, ಜೊತೆಗೆ ಕೈಗೆ ಬ್ರೇಸ್ಲೆಟ್ಗಳನ್ನು ಹಾಕುವಂಥದ್ದು ಎಲ್ಲ ಸಂಪ್ರದಾಯಗಳನ್ನು ಅಲ್ಲಿ ನಡೆಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ಯಶ್ ರಾಧಿಕಾ ಮದುವೆಯ ಸಂಭ್ರಮವನ್ನ.